ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇರೋದು ಏನಂದರೆ, ಯಾರೆಲ್ಲ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಓದ್ತಾ ಇದ್ರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ CRDR PC ಎಕ್ಸಾಮ್ನ ಒಂದು ನೋಟಿಫಿಕೇಷನ್ ಆಗಿತ್ತು. ಆದರೆ ಎಕ್ಸಾಮ್ ಡೇಟೇ ಅನೌನ್ಸ್ ಆಗ್ತಾ ಇದ್ದಕ್ಕಿಲ್ಲ, ಮುಂದೆ ಹೋಗ್ತಾಯಿತ್ತು. ಆದರೆ ಈಗ ಅಫಿಷಿಯಲಾಗಿ ಅನೌನ್ಸ್ ಆಗಿದೆ. ಅದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿ ಓದ್ತಾ ಇದ್ದಿರೋ ಅವರು ಇದೇ ರೀತಿ ಇನ್ನೂ ಓದಿ ಎಕ್ಸಾಮ್ ಹತ್ತಿರ ಬಂತು. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ನಮ್ಮ ಚಾನಲಲ್ಲಿ ಇನ್ಮೇಲಿಂದ ಡೈಲಿ ಬೇಸಿಸ್ನಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಮತ್ತು ಕಂಟೆಂಟ್ ಏನಂದರೆ ಆಲ್ ಕಂಟೆಂಟ್ ಇರುತ್ತೆ, ಎಲ್ಲ ತರಹದ ಒಂದು ಕಂಟೆಂಟ್ ಇರುತ್ತೆ, ನಿಮಗೆ ಉಪಯುಕ್ತವಾಗೇ ಆಗುತ್ತೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಈ ಒಂದು ನಾನು ಹೇಳ್ತಾ ಇರೋದಕ್ಕೆ ಪ್ರೂಫ್ ಏನಿದೆ ಅಂತ ಕೇಳಿದರೆ ಆ ಪ್ರೂಫ್ನ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಮತ್ತು ತೃತೀಯ ಲಿಂಗಿ CRDR 2022ರಲ್ಲಿ ಅಪ್ಲಿಕೇಶನ್ನ ನೋಟಿಫಿಕೇಷನ್ ಆಗಿತ್ತು. ಇದು 364 ಹುದ್ದೆಗಳಾಗಿದೆ. ಇದರ ಒಂದು ನೇಮಕಾತಿಗೆ ಒಂದು KSP ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಈ ಒಂದು ಮಾಹಿತಿ ಬಂದಿದೆ, ಬೇಕಿದ್ದರೆ ನೋಡ್ಬೋದು. ಇಲ್ಲಿ ನೋಡಿ, ಬೇಕಾದ್ರೆ ಇಲ್ಲಿ ನೋಡಿ, APC 364 ಪೋಸ್ಟ್ಸ್ ರಿಟರ್ನ್ ಎಕ್ಸಾಮಿನೇಷನ್ ಈಸ್ 28 ಜನವರಿ 2024 ಅಂತ ಇದೆ. 28ನೇ ತಾರೀಕು, ಜನವರಿ 28ನೇ ತಾರೀಕು ನಡೆಯುತ್ತೆ. ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದಿರೋ ಕಾರಣ ಇದನ್ನು ನಿಜ ಅಂತ ನಂಬಬಹುದು. ಈಗ ನಿಮ್ಮ ಸ್ಟಡಿನ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ರಿವಿಷನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ರಿವಿಷನ್ನ ಮಾಡ್ಕೊಳ್ಳಿ ಮತ್ತು ಕರೆಂಟ್ ಅಫೇರ್ಸ್ನ ಓದ್ಕೊಂಡ್ಬಿಟ್ಟು 28ಕ್ಕೆ ಫಿಕ್ಸ್ ಆಗಿದೆ. ಅದಕ್ಕೆ ಒಂದು ನೀವು ತಲೆಯಲ್ಲಿ ಫಿಕ್ಸ್ ಆಗಿ ಫ್ರೆಂಡ್ಸ್. ಮತ್ತು ಯಾವ ರೀತಿ ಟೈಮ್ ಟೇಬಲ್ ಮಾಡಬೇಕು, ಯಾವ ರೀತಿ ಓದ್ಕೊಳ್ಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದಾದ್ರೂ ಡೌಟ್ಸ್ ಈ ವಿಡಿಯೋ ಬಗ್ಗೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.